ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚುಕ್ಕಿ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ನಮ್ಮ ಚಿನ್ನಿ ಬರ್ತಡೇ ಇತ್ತು. ಹಂಗಂತೇಳಿ ಅವ್ರ ಅತ್ತೆ ಬಂದಿದ್ರಲ್ಲ, ಅವರ ಕುಂಕುಮ ಹಚ್ಚೋದು ಆರತಿ ಮಾಡೋದು ಅದೆಲ್ಲ ಮಾಡಾಕತ್ತಿದ್ರು. ಚಿನ್ನಿ ಹಾಕ್ಕೊಂಡಿರೋಂಥ ಡ್ರೆಸ್ ರೀ. ನಾವೇನಿವತ್ತು ಡ್ರೆಸ್ ತೊಗೊಂಡಿರಲಿಲ್ಲ ಆಕೆಗೆ. ಮತ್ತು ಮನೆ ರಾಖಿ ಕಟ್ಟಿದಾಗ ನಾವು ಹೇಳಿದ್ವಲ್ಲ, ನಮ್ಮ ಮನೆಯವ್ರ ಫ್ರೆಂಡ್ ಅವ್ರ ಮಗ ಕೊಟ್ಟಿದ್ದ ಆಕೆಗೆ ರಾಖಿ ಕಟ್ಟಿದ್ದಕ್ಕೆ ಅದನ್ನ ಹಾಕ್ಕೊಂಡಿದ್ಲು. ನಾವೆಲ್ಲರೂ ಮನೆಯಾಗಿದ್ದವರೆಲ್ಲರೂ ಭಾಳ ಮಂದಿಗೇನು ಕರೆದಿರಲ್ರಿ, ಅಷ್ಟೇ ಮನೆ ಪುರ್ತಕ್ಕೆ ಮಾಡತ್ತಿದ್ವಿ. ಆಮೇಲೆ ನಮ್ಮ ಅಂಟಿಯವ್ರು ಇವತ್ತು ಊರಿಗೆ ಹೋಗ್ತೇನಂದಿದ್ರೆ, ಹಾಗಾಗಿ ಬೆಳಗಿನ ಜಾವನ ಬರ್ತಡೇ ಮಾಡಿ ಮುಗಿಸಿ ಅವ್ರು ಊರಿಗೆ ಹೋಗ್ತಾರ ಅಂಥೇಳಿ ನಾವು ಮನೆಯೊಳಗೆ ಇದ್ದವರಷ್ಟು ಸೇರಿ ಬರ್ತಡೇ ಮಾಡಾತಿದ್ವಿ. ಅವ್ರ ತಂಗಿನೂ ನೋಡ್ರಿ, ನಾನು ಆರತಿ ಮಾಡ್ತೇನೆ ಅಂಥೇಳಿ ಆರತಿ ತೊಗೊಂಡು ನಿಂತಾಳೆ. ನನ್ನ ಜೀವನದೊಳಗೆ ಈ ದಿನ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಅಂಥೇಳಿ ನನಗೆ ಅನ್ನಿಸ್ತೈತಿ. ಹಾಗಾಗಿ ಇದನ್ನು ಸ್ವಲ್ಪ ಆದರೂ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ಬೇಕಂಥೇಳಿ ಅಂದ್ಕೊಂಡಿದ್ವಿ. ಹಂಗೆ ನಮಗೆ ಎಷ್ಟು ಆಕೈತಲ್ಲ ಅಷ್ಟು ಬರ್ತಡೇನ ನಾವು ಮಾಡ್ಕೊಂಡ್ವಿ ಅವತ್ತು. ನೋಡ್ರಿ, ಈ ರೀತಿ ನಮ್ಮ ಚಿನ್ನಿ ಬರ್ತಡೇನ ಸೆಲೆಬ್ರೇಟ್ ಮಾಡಿದ್ವಿ. ಮೊದಲು ಸಣ್ಣವರಿದ್ದಾಗ ನಮಗೆ ಬರ್ತಡೇ ಜೋರು ಮಾಡ್ಬೇಕಂತ ಹೇಳಿ ಇರ್ತೈತಿ. ಅವಾಗ 1ನೇ ವರ್ಷ ಅದೆಲ್ಲ ಜೋರು ಮಾಡ್ತೀವಿ. ಆಮೇಲೆ ಅವ್ರಿಗೆ ತಿಳುವಳಿಕೆ ಬಂದಾಗ ಅವ್ರಿಗೆ ಅನ್ನಿಸ್ತೈತಿ ನಮ್ಮ ಬರ್ತಡೇ ಇದೇ ರೀತಿ ಮಾಡ್ಕೋಬೇಕಂಥೇಳಿ. ಈಗ ಲಾಸ್ಟ್ ಟೈಮ್ ಚುಕ್ಕಿ ಬರ್ತಡೇ ಫಸ್ಟ್ ವರ್ಷದಿತ್ತಲ್ರಿ, ಅದನ್ನು ಮಾಡಿದ್ದಕ್ಕೆ ನೋಡಿದ್ಲಲ್ಲ, ನನಗೂ ಅದೇ ರೀತಿ ಮಾಡ್ಬೇಕಂತೆಲ್ಲ ಹೇಳಿದ್ಲು. ಹಾಗಾಗಿ ಇಷ್ಟ ಆದರೂ ಆಗಲಿ ಅಂಥೇಳಿ ಇಷ್ಟ ಮಾಡಿದ್ವಿ. ಆಮೇಲೆ ಸ್ಕೂಲ್ನಾಗೆಲ್ಲ ಚಾಕ್ಲೇಟ್ ಕೊಡ್ತೇನೆ ಅಂತ ಹೇಳಿದ್ಲರಿ, ಹಾಗಾಗಿ ಚಾಕ್ಲೇಟ್ ಪಾಕೆಟ್ನೂ ತಂದಿಟ್ಟಾರ ಅವ್ರ ಪಪ್ಪ. ಇವತ್ತಕ್ಕೆ ಸ್ಕೂಲಿಗೆ ಹೊಂಟಿಲ್ಲ ರೀ, ನಾಳೆ ಹೋಗಿ ಕೊಟ್ಟು ಬರ್ತಾಳೆ. ಈಗ ನೋಡ್ರಿ, ಅವ್ರ ಅಕ್ಕಗೆ ಈಕಿನೂ ಕೇಕ್ ತಿನ್ಸಕ್ಕೆ ಹೋಗ್ಯಾಳೆ. ಈಕಿ ನಮ್ಮ ಸಣ್ಣಂಟಿ ಅವ್ರ ಮಗಳ್ರಿ, ಆಕಿನೂ ಕೇಕ್ ತಿನ್ಸಾತಾಳೆ. ಎಲ್ಲರೂ ಸೇರಿ ಖುಷಿಯಾಗಿ ಚಿನ್ನಿ ಬರ್ತಡೇ ಇಷ್ಟು ಸೆಲೆಬ್ರೇಟ್ ಮಾಡಿದ್ವಿ ನೋಡ್ರಿ ನಾವು ಈ ವರ್ಷ. ಚುಕ್ಕಿ ಆಕಿಗೆ ತಿನ್ಸಕ್ಕೆ ಹೋಗ್ಕಾಡ್ರಿ, ಆಕಿ ತಿನ್ನಲಿಲ್ಲ ಅಂದರೆ ಈಕಿನ ತಿಂದ್ಬಿಡ್ತಾಳೆ. ಇದು ನೋಡ್ರಿ ಸರ್ಪ್ರೈಸ್ ಬರ್ತಡೇ ಈಕಿದು. ಅವ್ರ ಕಾಕಾಗಳ ಕೇಕ್ ತರ್ತೇನೆ ಅಂತ ಏನೂ ಹೇಳಿರಲಿಲ್ಲ, ಹಂಗೆ ತೊಗೊಂಬಂದಾರ. ಹಾಗಾಗಿ ಬರ್ತಡೇ ಮತ್ತು ಸಂಜೆಗೊಮ್ಮೆ ಸೆಲೆಬ್ರೇಟ್ ಮಾಡಿದ್ವಿ ರೀ. ಬೆಳಿಗ್ಗೆ ಅಷ್ಟೇ ಮಾಡಿ ಮುಗಿಸಿದ್ವಿ ನಾವು, ಸಂಜೆಗೇನು ಮಾಡೋ ಪ್ಲ್ಯಾನ್ ಇರಲಿಲ್ಲ. ಮತ್ತು ಅವ್ರು ಕೇಕ್ ತೊಗೊಂಬಂದ್ರಲ್ಲ, ಹಾಗಾಗಿ ಮತ್ತೆ ಮಾಡಿದ್ವಿ. ಇದು ಬ್ಯಾನರ್ ಹಾಕಿದ 3ನೇ ವರ್ಷದ ಬರ್ತಡೇ ಟೈಮಿಗೆ ನಾವು ಈ ಬ್ಯಾನರ್ ಮಾಡಿಸಿದ್ವಿ ರೀ. 1ನೇ ವರ್ಷದ ಬೇರೆ ಬ್ಯಾನರ್ ಇತ್ತು, ಅದ್ರ ಮ್ಯಾಗೆ ಡೇಟ್ ಇತ್ತಲ್ಲ, ಹಾಗಾಗಿ ಮತ್ತು ನೆಕ್ಸ್ಟ್ ಟೈಮ್ ಬೇರೆ ಮಾಡಿಸಿದ್ವಿ. ಇದ್ರ ಮ್ಯಾಗೆ ಡೇಟ್ ಹಾಕ್ಸಿಲ್ಲ, ಇದು ಯಾವಾಗ ಬೇಕಾದರೂ ಯೂಸ್ ಆಕೈತಿ ಅಂಥೇಳಿ. ಬೆಳಿಗ್ಗೆ ನಮ್ಮ ಅಂಟಿಯವ್ರು ಊರಿಗೆ ಹೋಗೋರದಾರ, ಮತ್ತು ಚಿನ್ನಿಯವ್ರ ಪಪ್ಪಾನು ಕೆಲ್ಸಕ್ಕೆ ಹೋಗೋರದಾರ ಅಂಥೇಳಿ ನಾನೇನು ಸ್ಪೆಷಲ್ ಮಾಡೋದು ಇಟ್ಕೊಂಡಿರ್ಲಿಲ್ಲ ರೀ. ಎಲ್ಲರೂ ಹೋಗೋರದಾರ, ಬೆಳಿಗ್ಗೆ ಅಡುಗೆನ ಮಾಡಿದ್ರಂಥೇಳಿ ಅವ್ರಿಗೆ ಚಪಾತಿ ಪಲ್ಯ ಇದೆಲ್ಲ ಮಾಡಿಕೊಂಡು ಡಬ್ಬಿ ಕಟ್ಟಿದ್ವಿ. ಮತ್ತು ಸ್ವೀಟ್ ಅಂತೂ ನವರಾತ್ರಿ ಹೋಗಿ ದಿನ ತಿಂದು ಬೇಜಾರಾಗಿತ್ತು ರೀ, ಹಾಗಾಗಿ ಸ್ವೀಟ್ನೂ ಏನೂ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಕೇಕ್ ಇರ್ತೈತಲ್ಲ ಸಾಕಂಥೇಳಿ ಸುಮ್ಮನಾಗಿದ್ವಿ. ಸಂಜೆಗೆ ಪುರಿ ಮತ್ತು ಆಲೂ ಕುರ್ಮಾ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೆ. ಸಂಜೆಗೆ ಪುರಿ ಮತ್ತು ಆಲೂ ಕುರ್ಮಾ ಮಾಡಿದ್ದೆ. ಇವತ್ತಿನ ಬರ್ತಡೇ ಇಷ್ಟ ಮಾಡಿ ಸೆಲೆಬ್ರೇಟ್ ಮಾಡಿ ಮುಗಿಸಿದ್ವಿ ನೋಡ್ರಿ. ನಮ್ಮ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಲಾರ್ದ ನೋಡಿರಿ, ನಮಗೆ ಸಪೋರ್ಟ್ ಮಾಡಿರಿ.
ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.